ಕ್ಲಾಸ್ 9 ಸೈನ್ಸ್ ಮಿಡ್ ಟರ್ಮ್ ಕ್ವೆಶ್ಚನ್ ಪೇಪರ್. ಓಕೆನಾ, ಇದು ನಿಮಗೆ 80 ಮಾರ್ಕ್ಸ್ ಕ್ವೆಶ್ಚನ್ ಪೇಪರ್ ಇರುತ್ತೆ. ಸೊ ಈ ಕ್ವೆಶ್ಚನ್ ಪೇಪರಲ್ಲಿ ಮೆಜಾರಿಟಿ ಆಫ್ ದಿ ಕ್ವೆಶ್ಚನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಈ ಕ್ವೆಶ್ಚನ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ, ಫಸ್ಟ್ ಮೇನಲ್ಲಿ ನಿಮಗೆ ನೋಡಿ, ಫಸ್ಟ್ ಎಲ್ಲೆಲ್ಲಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇದೆ ಇದನ್ನು ಹೊರತುಪಡಿಸಿ ಏನೇನು ಕೇಳ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದು ಕಂಪ್ಲೀಟಾಗಿ ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯನ್ ಅಥ್ಲೆಟ್ ಕಂಪ್ಲೀಟ್ಸ್, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ಸ್ ಇದೆ ಅಲ್ವಾ. ಸೊ ಈ ರೀತಿ ಒಂದು MCQನ ಕೇಳಿದ್ದಾರೆ. ಅದೇ ರೀತಿ ದ ಮೊಮೆಂಟಮ್ ಆಫ್ ಅ ಬಾಡಿ ಆಫ್ ಮಾಸ್ M ಮೂವಿಂಗ್ ವಿತ್ ವೆಲಾಸಿಟಿ V. ಮೊಮೆಂಟಮ್ ಅಂದರೆ ನಮಗೆ ಗೊತ್ತು, ಮಾಸ್ ಇಂಟು ವೆಲಾಸಿಟಿ, ಆಬ್ವಿಯಸ್ಲಿ ಆಪ್ಷನ್ ಡಿ ಆಗುತ್ತೆ. ಫೋರ್ಸ್ ಆ್ಯಕ್ಟಿಂಗ್ ಆನ್ ಆ್ಯನ್ ಆಬ್ಜೆಕ್ಟ್, ಫೋರ್ಸ್ ಏನು, ಮಾಸ್ ಇಂಟು ಆಕ್ಸಲರೇಷನ್, F = ma ಅಂತ ನಮಗೆ ಸೆಕೆಂಡ್ ಲಾ ಆಫ್ ಮೋಷನ್ ಹೇಳುತ್ತೆ. ಓಕೆ, ದೇರ್ ಫೋರ್ ಇಟ್ ಇಸ್ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ, ಫಸ್ಟ್ ಆಪ್ಷನ್. ನೆಕ್ಸ್ಟ್, ವೈ ಇಸ್ ಇಟ್ ಅಡ್ವೈಸ್ ಟು ಟೈ ಎನಿ ಲಗೇಜ್ ಕೆಪ್ಟ್ ಆನ್ ರೂಫ್ ವಿತ್ ಎ ರೋಪ್. ಓಕೆ, ಸೊ ಇದು 1 ಮಾರ್ಕ್ ಕ್ವೆಶ್ಚನ್ ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ. ಆ್ಯಂಡ್ ವೆನ್ ವಿಲ್ ದಿ ಆಕ್ಸಲರೇಷನ್ ಕನ್ಸಿಡರ್ ಆಸ್ ನೆಗೆಟಿವ್. ಆಕ್ಸಲರೇಷನ್ ಯಾವಾಗ ನೆಗೆಟಿವ್ ಆಗುತ್ತೆ? ಆಕ್ಸಲರೇಷನ್ ಅಂದರೆ ಏನು, ಸ್ಪೀಡ್ ಅಪ್ ಆಗಬೇಕು ಅಲ್ವಾ. ಸೊ ಅದು ಯಾವಾಗ ನೆಗೆಟಿವ್ ಆಗುತ್ತೆ ಅಂದರೆ ಸ್ಪೀಡ್ ಸಡನ್ನಾಗಿ ಡಿಕ್ರೀಸ್ ಆಗುತ್ತೆ. ನೀವು ಬ್ರೇಕ್ ಹಾಕಬೇಕಾದ್ರೆ ಆಕ್ಸಲರೇಷನ್ ಡಿಕ್ರೀಸ್ ಆಗುತ್ತೆ, ನೆಗೆಟಿವ್ ಇರುತ್ತೆ, ಬಿಕಾಸ್ ಸ್ಪೀಡ್ ಕಡಿಮೆ ಆಗುತ್ತೆ. ಸೊ ಆವಾಗ ನಿಮಗೆ ಆಕ್ಸಲರೇಷನ್ ನೆಗೆಟಿವ್ ಇರುತ್ತೆ. ಓಕೆ, ಅಥವಾ ಫೋರ್ಸ್ ಅಪ್ಲೈಡ್ ಇನ್ ಆಪೋಸಿಟ್ ಡೈರೆಕ್ಷನ್ ಆಫ್ ದಿ ಮೋಷನ್ ಅಂತಲೂ ಹೇಳ್ಬೋದು. ಓಕೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವೆಶ್ಚನ್ನ ಪಕ್ಕಾ ಕೇಳ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ, ಸ್ಪೀಡ್ ಅಂದರೆ ಇಟ್ ಇಸ್ ಸ್ಕೇಲಾರ್, ವೆಲಾಸಿಟಿ ವೆಕ್ಟಾರ್ ಕ್ವಾಂಟಿಟಿ. ಓಕೆ, ಸ್ಪೀಡ್ ಡಿಸ್ಟೆನ್ಸ್ ಟ್ರಾವಲ್ ಬೈ ಟೈಮ್, ಅದು ಡಿಸ್ಪ್ಲೇಸ್ಮೆಂಟ್ ಟ್ರಾವಲ್ ಬೈ ಟೈಮ್. ಓಕೆ, ಶಾರ್ಟೆಸ್ಟ್ ಪಾತ್ ಇದು ಟೋಟಲ್ ಪಾತ್ ಅಂತ ಬರೀಬೋದು. ನೆಕ್ಸ್ಟ್, ಎ ಮೋಟರ್ ಬೋಟ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಆನ್ ಎ ಲೇಕ್ ಆಕ್ಸಿಲರೇಟ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಅಟ್ ಎ ಕಾನ್ಸ್ಟೆಂಟ್ ರೇಟ್ ಆಫ್ 3 m/s² ಫಾರ್ 8 seconds. ಹೌ ಫಾರ್ ದ ಬೋಟ್ ಟ್ರಾವೆಲ್ ಡ್ಯೂರಿಂಗ್ ದಿಸ್ ಟೈಮ್. ನೋಡಿ, ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ. ರೆಸ್ಟ್ ಅಂದರೆ ಇನಿಷಿಯಲ್ ವೆಲಾಸಿಟಿ U = 0, V = ಅವರು ಅದ್ರ ಬಗ್ಗೆ ಕೊಟ್ಟಿಲ್ಲ. ಆಕ್ಸಲರೇಷನ್ ಕೊಟ್ಟಿದ್ದಾರೆ 3 m/s², ಟೈಮ್ ಕೊಟ್ಟಿದ್ದಾರೆ. ಸೊ V = U + AT ಅಂತ ತೊಗೊಳ್ಬೋದು, ಅಥವಾ S = UT + ½ AT² ತೊಗೊಳ್ಬೋದು. ಓಕೆನಾ, ಬಿಕಾಸ್ U 0 ಆಗುತ್ತೆ, ಹಾಫ್ A ಕೊಟ್ಟಿದ್ದಾರೆ 3, T² 8 8 64. ಸೊ ಮಾಡಿದ್ರೆ ಬರುತ್ತೆ ನಿಮಗೆ. ವಾಟ್ ಡಸ್ ಓಡೋಮೀಟರ್ ಆಫ್ ಆನ್ ಆಟೋಮೊಬೈಲ್ ಓಡೋಮೀಟರ್ ಏನು ಮೆಷರ್ ಮಾಡುತ್ತೆ? ವಾಟ್ ಡಸ್ ದ ಪಾತ್ ಆಫ್ ಆನ್ ಆಬ್ಜೆಕ್ಟ್ ಲುಕ್ ಲೈಕ್ ವೆನ್ ಇಟ್ಸ್ ಇನ್ ಯೂನಿಫಾರ್ಮ್ ಮೋಷನ್. ಓಕೆ, ಇದನ್ನು ನೀವು ಬರೀಬೋದು. ನೆಕ್ಸ್ಟ್, ಸ್ನೇಕ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ಅಂದರೆ 3 ಲಾಸ್ ಆಫ್ ಮೋಷನ್, ಅದೇನು ಕೇಳ್ತಿದ್ದಾರೆ ಗೊತ್ತಿಲ್ಲ. 3 ಲಾಸು ಬರೀಬೇಕಾ ಅಥವಾ ಥರ್ಡ್ ಲಾನ ಎಕ್ಸ್ಪ್ಲೇನ್ ಮಾಡಬೇಕಾ? 3 ಲಾಸು ಬರೀಬೇಕು ಅಂತ ಅನಿಸುತ್ತೆ. ಓಕೆ, 10th ಒನ್, ಡಿಫೈನ್ ಇನರ್ಷಿಯಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನರ್ಷಿಯಾ ಬಗ್ಗೆ ಕೇಳಿದ್ದಾರೆ. ಅದಾದಮೇಲೆ 11th ಕ್ವೆಶ್ಚನ್, ವಾಟ್ ಈಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಗಿವ್ ಆನ್ ಎಕ್ಸಾಂಪಲ್. ಇದು ಅಷ್ಟೇ ನೀವು ಬರೀಬೋದು. ನೆಕ್ಸ್ಟ್, ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ಅದೇ 2πr/t. ಓಕೆ ಓಕೆ ನೆಕ್ಸ್ಟ್, ಎ ಟ್ರಕ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಆ್ಯಂಡ್ ರೂಲ್ಸ್ ಡೌನ್ ಎ ಹಿಲ್ ವಿತ್ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಸೊ ಇದು ಅಷ್ಟೇ ನಿಮ್ಮ ಫಾರ್ಮುಲಾಸ್ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಅದೇ ರೀತಿ ವೆಲಾಸಿಟಿ ಟೈಮ್ ಗ್ರಾಫ್ನ ನೀವು ಪ್ಲಾಟ್ ಮಾಡಬೇಕಾಗುತ್ತೆ, ಮತ್ತು ಆಕ್ಸಲರೇಷನ್ನ ನೀವು ಫೈಂಡ್ ಮಾಡಬೇಕಾಗುತ್ತೆ. ಸೊ ತುಂಬ ಸಿಂಪಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರನೇ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಕೆಮಿಸ್ಟ್ರಿಯಲ್ಲಿ 14th ಕ್ವೆಶ್ಚನ್ ಬಂದು ಫಿಸಿಕಲ್ ಸ್ಟೇಟ್ ಆಫ್ ವಾಟರ್ 110 ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟಿದ್ದಾರೆ. ತುಂಬ ಕೇರ್ಫುಲ್ ಆಗಿರಬೇಕು. 100 ಡಿಗ್ರಿ ಸೆಲ್ಸಿಯಸಲ್ಲಿ ವಾಟರು ಗ್ಯಾಸಾಗಿ ಕನ್ವರ್ಟ್ ಆಗುತ್ತೆ. 110 ಡಿಗ್ರಿಯಲ್ಲಿ ನಿಮಗೆ ಗ್ಯಾಸಿಯಸ್ ಸ್ಟೇಟಲ್ಲಿ ಇರುತ್ತೆ ವಾಟರ್. ಓಕೆನಾ. ಓಕೆ, ಚೇಂಜ್ ಆಫ್ ಸ್ಟೇಟ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಟು ಲಿಕ್ವಿಡ್, ಸಾಲಿಡ್ ಟು ಗ್ಯಾಸ್. ಸೊ ಇದನ್ನು ನೋಡಿದ ತಕ್ಷಣ ಹೇಳ್ಬೋದು ಇಟ್ ಇಸ್ ಸಬ್ಲಿಮೇಷನ್. ಐಡೆಂಟಿಫೈ ದಿ ಕಾಂಪೌಂಡ್ ಆಫ್ ದಿ ಫಾಲೋಯಿಂಗ್. ಕೆಳಗಡೆ ಇರೋದ್ರಲ್ಲಿ ಕಾಂಪೌಂಡ್ ಯಾವುದು? ಸೊ ಆಬ್ವಿಯಸ್ಲಿ ಇಲ್ಲಿ ನಮಗೆ ಕಾಂಪೌಂಡ್ ಬಂದು ಶುಗರೇ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಆನ್ಸರ್ ದಿ ಫಾಲೋವಿಂಗ್. 17, ವಾಟ್ ಇಸ್ ಟಿಂಡಾಲ್ ಎಫೆಕ್ಟ್ ನೀವು ಬರೀಬೋದು. ಎಫೆಕ್ಟ್ ಅಂತ ಸ್ಟೇಟ್ಮೆಂಟ್ ಇರುತ್ತೆ, ಡೆಫಿನೇಷನ್. ಹೌ ಡು ವಿ ಪರ್ಸೀವ್ ದಿ ಸ್ಮೆಲ್ ಆಫ್ ಪರ್ಫ್ಯೂಮ್ ಈವನ್ ದೋ ವಿ ಆರ್ ಸಿಟ್ಟಿಂಗ್ ಫಾರ್ ಅವೇ. ಸೊ ಇದು ಡಿಫ್ಯೂಷನ್ ಪ್ರೊಸೆಸ್ಸಿಂದ ಈ ಥರ ನಡೆಯುತ್ತೆ. ನೆಕ್ಸ್ಟ್, ಡಿಫೈನ್ ಸೊಲ್ಯೂಷನ್ ನೀವು ಬರೀಬೋದು. ಓಕೆ, ವೈ ಈಸ್ ಐಸ್ ಅಟ್ 273 ಡಿಗ್ರಿ ಕೆಲ್ವಿನ್ ಮೋರ್ ಎಫೆಕ್ಟಿವ್ ಇನ್ ಕೂಲಿಂಗ್ ದ್ಯಾನ್ ವಾಟರ್ ಎಟ್ ಸೇಮ್ ಟೆಂಪರೇಚರ್. ಸೊ ಇದು ಲೇಟೆಂಟ್ ಹೀಟಿಂಗ್ ಅಂತ ಹೇಳ್ತಾರೆ, ಅದನ್ನು ನೋಡ್ಕೊಳ್ಬೋದು. ಹೌ ವುಡ್ ಯು ಕನ್ಫರ್ಮ್ ದಟ್ ಎ ಕಲರ್ಲೆಸ್ ಲಿಕ್ವಿಡ್ ಗಿವನ್ ಟು ಯು ಇಸ್ ಪ್ಯೂರ್ ವಾಟರ್. ಸೊ ಇದನ್ನು ಎಕ್ಸ್ಪೆರಿಮೆಂಟಲ್ ಕ್ವೆಶ್ಚನ್ ನೀವು ಮಾಡ್ಕೋಬೋದು. ಈಗ ಐಡೆಂಟಿಫೈ ದಿ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಟಿಂಕ್ಚರ್ ಆಫ್ ಅಯೋಡಿನಲ್ಲಿ ಆಲ್ಕೋಹಾಲ್ ಮತ್ತು ಅಯೋಡಿನ್ ಇರುತ್ತಲ್ಲ, ಅದೇ ರೀತಿ ಸೋಡಾ ವಾಟರ್ಲಿ ನಿಮಗೆ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಇರುತ್ತೆ. ಅದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಟೇಬಲಲ್ಲಿ ನೀವು ನೋಡ್ಕೋಬೋದು. ಟ್ಯಾಬ್ಲೆಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟೇಟ್ಸ್ ಆಫ್ ಮ್ಯಾಟರ್, ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಇರುವ ಡಿಫ್ರೆನ್ಸನ್ನು ಬರೀಬೇಕು. ನೋಡಿ, 24th ಡಯಾಗ್ರಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಕೇಳ್ತಾರೆ. ನೆಕ್ಸ್ಟ್, ಕ್ಲಾಸಿಫೈ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ಇಂಟು ಕಾಂಪೌಂಡ್ಸ್ ಆ್ಯಂಡ್ ಶುಗರ್ಸ್, ಇದು ನೀವು ಮಾಡ್ಕೋಬೋದು. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್. 4 ಮಾರ್ಕ್ ಕ್ವೆಶ್ಚನಲ್ಲಿ ಕ್ಲಾಸಿಫೈ ದಿ ಫಾಲೋಯಿಂಗ್ ಆಸ್ ಹೋಮೋಜಿನಿಯಸ್ ಆ್ಯಂಡ್ ಹೆಟೆರೋಜಿನಿಯಸ್ ಮಿಕ್ಸ್ಚರ್. ಸೋಡಾ, ವಾಟರ್, ವುಡ್, ಏರ್, ಸಾಯಿಲ್, ವಿನೆಗರ್, ಫಿಲ್ಟರ್ ಟೀ ಇವೆಲ್ಲ ನೋಡ್ಕೋಬೋದು. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಜಿನಿಯಸ್ ಆ್ಯಂಡ್ ಹೆಟೆರೋಜಿನಿಯಸ್ ಮಿಕ್ಸ್ಚರ್ಸ್. ನೆಕ್ಸ್ಟ್, ಪಾರ್ಟ್ ಸಿ ಬಯಾಲಜಿಯಲ್ಲಿ 27 ಮಾರ್ಕ್ಸ್ ಇರುತ್ತೆ. ಫಸ್ಟಲ್ಲಿ 2 MCQs ಇದೆ. ದ ಪ್ಯಾಸೇಜ್ ಆಫ್ ವಾಟರ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಏನಂತ ಕರೀತಾರೆ, ಇಟ್ ಇಸ್ ಆಸ್ಮೋಸಿಸ್. ಆ್ಯಂಡ್ ದೆನ್ ಟಿಶ್ಯೂ ಕನೆಕ್ಟ್ ಬೋನ್ ಟು ಮಸಲ್ ಟು ಬೋನ್, ಇದು ಟೆಂಡನ್ಸ್ ಆಗುತ್ತೆ. ಓಕೆ, ಬೋನ್ ಟು ಬೋನ್ ಅಂದರೆ ಇದು ಲಿಗಾಮೆಂಟ್ ಆಗುತ್ತೆ. ವಯಾ ಲೈಸೋಸೋಮ್ಸ್ ಅಂದರೆ ಸೂಸೈಡ್ ಬ್ಯಾಕ್ಸ್, ಬಿಕಾಸ್ ಅದು ಎಂಜೈಮ್ಸಿಂದ ಅದನ್ನೇ ಅದು ಡಿಸೋಸಿಯೇಟ್ ಮಾಡ್ಕೊಳ್ಳುತ್ತೆ, ಅಂದರೆ ಡಿಸ್ಟ್ರಪ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ವಾಟ್ ಈಸ್ ದ ರೋಲ್ ಆಫ್ ಎಪಿಡರ್ಮಿಸ್ ಇನ್ ರೂಟ್ಸ್ ಆ್ಯಂಡ್ ಡಿಫೈನ್ ಟಿಶ್ಯೂ. ಸೊ ಇವೆಲ್ಲ ನೋಡ್ಕೊಳ್ಬೋದು. ಆ್ಯಂಡ್ 2 ಮಾರ್ಕ್ ಕ್ವೆಶ್ಚನ್ 2 ಇರುತ್ತೆ. ವಿಚ್ ಆರ್ಗನ್ ಇಸ್ ನೋನ್ ಆಸ್ ಪವರ್ ಹೌಸ್ ಆಫ್ ದಿ ಸೆಲ್, ಮೈಟೋಕಾಂಡ್ರಿಯಾ. ಓಕೆ, ಬಿಕಾಸ್ ಇಟ್ ಕಂಟ್ರೋಲ್ಸ್ ದಿ ಮೆಜಾರಿಟಿ ಆಫ್ ದಿ ಫಂಕ್ಷನ್ಸ್. ಓಕೆ, ಆ್ಯಂಡ್
ಇಟ್ ಗಿವ್ಸ್ ದಿ ಎನರ್ಜಿ ಆ್ಯಂಡ್ ATPನ ಸೆನ್ಸೈಸ್ ಮಾಡುತ್ತೆ. ರಾ ಡಯಾಗ್ರಾಮ್ ಆಫ್ ನ್ಯೂರಾನ್ ಆಕ್ಸಾನ್ ಬರೀಬೇಕಾಯ್ತು, ವೆರಿ ಸಿಂಪಲ್. ಆ್ಯಂಡ್ 34th ಕ್ವೆಶನ್ ನೋಡ್ಕೊಳ್ಳಿ, 33rd ಡಯಾಗ್ರಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, 100% ಕೇಳ್ತಾರೆ. ಆ್ಯಂಡ್ ಇದು ಮಸಲ್ಸ್ ಬಗ್ಗೆ ಕೇಳಿದ್ದಾರೆ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್, ಫಂಕ್ಷನ್ಸ್ ಆಫ್ ಗಾಲ್ಗಿ, ಎಂಡೋಪ್ಲಾಸ್ಮಿಕ್ ಮತ್ತು ವ್ಯಾಕ್ಯೂಲ್ಸ್. ಆ್ಯಂಡ್ ಅದೇ ರೀತಿ ಆನ್ಸರ್ ದಿ ಫಾಲೋಯಿಂಗ್ ಇನ್ 4 ಮಾರ್ಕ್ ಕ್ವೆಶನ್. ಓಕೆನಾ, ಅಲ್ಲಿ ನಿಮಗೆ ಅನಿಮಲ್ ಸೆಲ್ ನೋಡಿ, ಅನಿಮಲ್ ಸೆಲ್ ಮತ್ತು ಪ್ಲಾಂಟ್ ಸೆಲ್ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನಿಮಗೆ ಸೆಲ್ ಮೆಂಬ್ರೇನ್ ಮತ್ತು ದಿಸ್ ಥಿಂಗ್ ಯಾವುದ್ರ ಬಗ್ಗೆ, ನ್ಯೂಕ್ಲಿಯಸ್ ಬಗ್ಗೆ ಕೇಳಿದ್ದಾರೆ. ಅದೇ ರೀತಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 ಮಾರ್ಕ್ ಕ್ವೆಶನ್ಸ್. ಇಲ್ಲಿ ಟಿಶ್ಯೂಸ್ ಬಗ್ಗೆ, ಪ್ಲಾಂಟ್ ಟಿಶ್ಯೂಸ್ ಬಗ್ಗೆ ಕೇಳಿದ್ದಾರೆ. ಓಕೆನಾ, ಸೊ ನೀವು ಇಷ್ಟನ್ನ ಬರೀಬೋದು. ನೋಡ್ಕೊಳ್ಳಿ, ಇವೆಲ್ಲ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ, ಇದೇ ಕ್ವೆಶನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೇ ರೀತಿ ಬೇರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.